ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಗುಲಾಬಿಯ ಗುಣಸಂಪನ್ನತೆಯನ್ನು ಫೆಬ್ರವರಿ 14ನೇ ದಿನ ಹತ್ತಿರ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಗುಲಾಬಿಯ ವಿಶೇಷತೆಯನ್ನು ತಿಳಿಸಲು ನಾನು ತುಂಬ ಉತ್ಸುಕದಿಂದ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಹೊತ್ತು ತಂದಿದ್ದೇನೆ. ಭಾರತೀಯ ಸಂಸ್ಕೃತಿಯಲ್ಲಿ ಹೂವಿಗೆ ಮಹತ್ವದ ಸ್ಥಾನ. ಕಮಲ, ಪಾರಿಜಾತ, ಮಲ್ಲಿಗೆ, ಸೌಗಂಧಿಕ ಪುಷ್ಪಗಳಂತೆ ಪುರಾಣ ಪುಷ್ಪಗಳ ಸಾಲಿಗೆ ಗುಲಾಬಿಯೂ ಸೇರುತ್ತದೆ. ಪ್ರಕೃತಿಯಲ್ಲಿ ನಾನಾ ಬಗೆಯ ಹೂವುಗಳಿವೆ. ಅವುಗಳಲ್ಲೆಲ್ಲ ಗುಲಾಬಿ ಎದ್ದು ಕಾಣುವಂಥದ್ದು. ಗುಣ, ಬಣ್ಣ, ಅಲಂಕಾರ, ಉಪಯೋಗದಲ್ಲಿ ಎತ್ತರದ ಸ್ಥಾನದಲ್ಲಿ ನಿಂತಿದೆ. ಹಾಗಾಗಿಯೇ ಗುಲಾಬಿ ಹೂವುಗಳ ರಾಣಿ ಎನಿಸಿಕೊಂಡಿದೆ. ಸಂಸ್ಕೃತದಲ್ಲಿ ತರುಣಿ ಪುಷ್ಪ, ಅತಿಮಂಜುಳ, ಸೇಮಂತಿಕ, ಶತಪತ್ರಿ ಎಂತಲೂ, ಆಂಗ್ಲ ಭಾಷೆಯಲ್ಲಿ ಡಮಾಸ್ಕ, ಪರ್ಷಿಯನ್ ರೋಸ್, ಹಿಂದಿಯಲ್ಲಿ ಗುಲಾಬ್ ಕೆ ಫೂಲ್, ಮರಾಠಿಯಲ್ಲಿ ಗುಲಾಬಿ, ತಮಿಳಿನಲ್ಲಿ ಗೋಲಪ್ಪು, ರೋಜಾಪು, ತೆಲುಗಿನಲ್ಲಿ ರೋಜಾಪೂ, ಮಲಯಾಳಂನಲ್ಲಿ ಪನ್ನೀರುಪ್ಪು ಎಂದು ಕರೆಯುತ್ತಾರೆ. ಇದರ ಸಸ್ಯಶಾಸ್ತ್ರೀಯ ನಾಮ ರೋಸ್ ಸೆಂಟಿಫೋಲಿಯಾ ಆಗಿದ್ದು ರೋಸಾಸಿಯೇಸಿ ಕುಟುಂಬಕ್ಕೆ ಸೇರಿದೆ. ಇದನ್ನು ಕೇಶ ಶೃಂಗಾರಕ್ಕೆ, ಮಾಲೆ ಮಾಡಲು, ಹಾರ, ತುರಾಯಿ ತಯಾರಿಸಲು, ಹೂದಾನಿಗಳಲ್ಲಿ ಅಲಂಕರಿಸಲು ಉಪಯೋಗಿಸ್ತಾರೆ. ಪುಷ್ಪ ಜೋಡಣೆಯಲ್ಲಿ ಗುಲಾಬಿಗೆ ಅಗ್ರಸ್ಥಾನ. ಇದರ ಪರಿಮಳ ದ್ರವ್ಯಗಳೆಂದರೆ ಪನ್ನೀರು, ಗುಲಾಬಿ ಹತ್ತರು, ಎಣ್ಣೆ, ಪಾಂಕುರಿ, ಕೇಶತೈಲ, ಗುಲ್ಕನ್ ಇತ್ಯಾದಿ. ಈಗ ಗುಲಾಬಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಗುಲಾಬಿ ಉಗಮವಾಗಿ 3.5 ಕೋಟಿ ವರ್ಷಗಳಾಯಿತೆಂದು ಸಸ್ಯ ಸಂಶೋಧಕರು ಅಭಿಪ್ರಾಯಪಡುತ್ತಾರೆ. ಪ್ರಪಂಚದ ಪ್ರಾಚೀನ ಸಸ್ಯಗಳಲ್ಲಿ ಗುಲಾಬಿಯೂ ಒಂದು. ಡಾಕ್ಟರ್ ಅಮಿತಾಬ್ ಮುಖ್ಯೋಪಾಧ್ಯಾಯರು ತಮ್ಮ ಪುಸ್ತಕದಲ್ಲಿ 6 ಕೋಟಿ ವರ್ಷಗಳಷ್ಟು ಹಿಂದೆಯೇ ಗುಲಾಬಿ ಸೃಷ್ಟಿಗೊಂಡಿತೆಂದು ಹೇಳಿದ್ದಾರೆ. ಅಮೆರಿಕಾದ ಕೊಲರಾಡೋ ಪ್ರಾಂತ್ಯದಲ್ಲಿ ದೊರೆತಿರುವ ಗುಲಾಬಿ ದಳದ ಪಳೆಯುಳಿಕೆಯೊಂದು 4 ಕೋಟಿ ವರ್ಷಗಳಷ್ಟು ಹಳೆಯದೆಂದು ತಿಳಿದು ಬಂದಿದೆ. ಇಂತಹ ಪ್ರಾಚೀನ ಪಳೆಯುಳಿಕೆಗಳು ಜಪಾನ್, ಫ್ರಾನ್ಸ್, ಬಲ್ಗೇರಿಯಾ ಮುಂತಾದ ರಾಷ್ಟ್ರಗಳಲ್ಲಿಯೂ ದೊರೆತಿದೆ. ಪ್ರಾಚೀನ ಭಾರತೀಯ, ರೋಮನ್ ಮತ್ತು ಗ್ರೀಕ್ ಸಮಾಜಗಳಲ್ಲಿ ಈ ಗುಲಾಬಿ ಅತ್ಯಂತ ಜನಪ್ರಿಯವಾಗಿತ್ತೆಂಬುದಕ್ಕೆ ಆ ಕಾಲದ ಶಿಲ್ಪ ಕಲಾಕೃತಿಗಳು ಮತ್ತು ಸಾಹಿತ್ಯಗಳೇ ಸಾಕ್ಷಿಯಾಗಿದೆ. ಸಸ್ಯಶಾಸ್ತ್ರಜ್ಞರ ಪ್ರಕಾರ ಮೊದಲು ಗುಲಾಬಿಯನ್ನು ಉದ್ಯಾನದಲ್ಲಿ ಬೆಳೆಸಿದವರು ಗ್ರೀಕರು. ಪ್ರಾಚೀನ ಗ್ರೀಕ್ ಕವಯಿತ್ರಿ ಸ್ಯಾಪೋ ಮೊಟ್ಟ ಮೊದಲು ಗುಲಾಬಿಯನ್ನು ಹೂಗಳ ರಾಣಿ ಎಂದು ಕರೆದಳು. ಕ್ರಿಸ್ತಪೂರ್ವ 5ನೇ ಶತಮಾನದ ಮೊದಲ ಇತಿಹಾಸಕಾರನಾದ ಹೆರೋಡಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಏಷ್ಯಾ ಮೈನರ್ನ ದೊರೆ ಮಿಡಾಸ್ನು ಮೆಸಡೋನಿಯಾ ಪ್ರಾಂತ್ಯವನ್ನು ಸಂದರ್ಶಿಸಿದಾಗ ಗುಲಾಬಿ ಹೂಗಳನ್ನು ಕಂಡು ಆಕರ್ಷಿತನಾಗಿ ಅವುಗಳನ್ನು ತನ್ನ ಪ್ರಾಂತದಲ್ಲಿ ಬೆಳೆಸಿದನೆನ್ನುವುದನ್ನು ಉಲ್ಲೇಖಿಸಲಾಗಿದೆ. ಈಜಿಪ್ಟ್ನ ರಾಣಿ ಕ್ಲಿಯೋಪಾತ್ರಳ ಕಾಲದಲ್ಲಿ ನೈಲ್ ನದಿಯ ದಡದುದ್ದಕ್ಕೂ ಬಗೆ ಬಗೆಯ ಗುಲಾಬಿಗಳನ್ನು ಬೆಳೆಸುತ್ತಿದ್ದುದಾಗಿ ಉಲ್ಲೇಖಿಸಲಾಗಿದೆ. ವಿಶ್ವವಿಖ್ಯಾತ ಗ್ರೀಕ್ ದೊರೆ ಅಲೆಕ್ಸಾಂಡರ್ನ ಕಾಲದಲ್ಲಿಯೇ ಈಜಿಪ್ಟ್ನಲ್ಲಿ ಗುಲಾಬಿ ಅತ್ಯಂತ ನೆಚ್ಚಿನ ಹಾಗೂ ಪ್ರತಿಷ್ಠೆಯ ಹೂವಾಗಿತ್ತು. ಕಲೆ ಮತ್ತು ವಂಶ ಲಾಂಛನಗಳಲ್ಲೂ ಗುಲಾಬಿ ಗುರುತಿಸಿಕೊಂಡಿದೆ. ಕ್ರಿಸ್ತಪೂರ್ವ 16ನೇ ಶತಮಾನದೆಂದು ಪರಿಗಣಿಸಲಾಗಿರುವ ಕ್ರಿಟ್ನ ನಾಸನ್ನಲ್ಲಿರುವ ಹೌಸ್ ಆಫ್ ಪ್ರೆಸ್ಕೋಸ್ನಲ್ಲಿ ಗುಲಾಬಿಯ ಚಿತ್ರಣ ಕಂಡುಬಂದಿದೆ. ವಿನೋವಾ ಜನಾಂಗದ ಅಕ್ಕಸಾಲಿಗರು ಒಡವೆಗಳ ರಚನೆಯಲ್ಲಿ ಗುಲಾಬಿಯ ಆಕಾರವನ್ನು ಬಳಸಿದ್ದಾರೆ. ಇಂಗ್ಲೆಂಡ್ ಗುಲಾಬಿಯನ್ನು ವಂಶಲಾಂಛನವಾಗಿ ರಾಷ್ಟ್ರೀಯ ಪುಷ್ಪವಾಗಿ ಬಳಸಿಕೊಂಡಿತ್ತು. ಅನಂತರ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಪುಷ್ಪವನ್ನಾಗಿಸಿಕೊಂಡವು. ಕ್ರಿಸ್ತಶಕ 1445ರಿಂದ 47ರ ಅವಧಿಯಲ್ಲಿ 6ನೇ ಹೆನ್ರಿ ಆಳ್ವಿಕೆಯಿಂದ ಆರಂಭವಾದ 100 ವರ್ಷಗಳ ಅಂತರ್ಯುದ್ಧ ಬಿಳಿ ಗುಲಾಬಿ ಲಾಂಛನದ ಯಾರ್ಕ್ ಮನೆತನದವರಿಗೂ ಕೆಂಪು ಗುಲಾಬಿ ಲಾಂಛನದ ಲ್ಯಾಕಸ್ಟಾರ್ ಮನೆತನದವರೆಗೂ ನಡೆಯಿತು. ಇದೇ ಚರಿತ್ರಾರ್ಹ ಗುಲಾಬಿ ಯುದ್ಧ. ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ಗುಲಾಬಿ ಹೂವಿನ ಬಳಕೆ ಇದೆ. ವೇದಗಳ ಕಾಲದಲ್ಲಿ ಗುಲಾಬಿ ತೈಲದ ತಯಾರಿಕೆಯ
ವಿವರಣೆ ದೊರೆಯುತ್ತದೆ. ಮೊಘಲರ ಕಾಲದಲ್ಲಿ ಗುಲಾಬಿಯ ಜನಪ್ರಿಯತೆ ಹೆಚ್ಚಾಗಿತ್ತು. ಬಾಬರ್ ಗುಲಾಬಿ ವ್ಯವಸಾಯಕ್ಕೆ ಉತ್ತೇಜನವನ್ನು ನೀಡುವುದರಲ್ಲಿ ಪ್ರಮುಖನು. ಮೊಘಲ್ ಚಕ್ರವರ್ತಿ ನೂರ್ ಜಹಾನ್ನಿಂದ ಅನಿರೀಕ್ಷಿತವಾಗಿ ಗುಲಾಬಿಯಲ್ಲಿದ್ದ ಅತ್ತರಿನ ಪರಿಚಯವಾಯಿತು. ಹೀಗೆ ಗುಲಾಬಿಯ ಇತಿಹಾಸ ಅದರೊಡನಿರುವ ಮುಳ್ಳಿನಷ್ಟೇ ಕಠಿಣವಾದುದು. ಪರರಾಷ್ಟ್ರದ ಹೂವಾದರೂ ಭಾರತದಲ್ಲಿ ನೆಲೆ ನಿಂತು ನಮ್ಮ ಸಂಸ್ಕೃತಿಯಲ್ಲಿ ಮನೆ ಮಾಡಿದೆ. ಇನ್ನು ಗುಲಾಬಿಯ ಪುರಾಣದ ಬಗ್ಗೆ ಹೇಳೋದಾದರೆ, ಗ್ರೀಕ್ ಮತ್ತು ರೋಮನ್ನರ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಗುಲಾಬಿಯನ್ನು ಪ್ರೇಮದ ಮತ್ತು ಸೌಂದರ್ಯದ ಕುರುಹು ಎಂದು ವಿವರಿಸಲಾಗಿದೆ. ಪ್ರೇಮ ದೇವತೆ ವೀನಸ್ ತನ್ನ ಪ್ರಿಯ ಅಡೋನಿಸ್ನನ್ನು ಸಂಧಿಸಲು ಆತುರವಾಗಿ ಹೋಗುವಾಗ ಕಾಲಿಗೆ ಮುಳ್ಳು ತಗುಲಿ ಸೋರಿದ ರಕ್ತದಿಂದ ತೊಯ್ದ ಗುಲಾಬಿ ಕೆಂಪು ವರ್ಣವಾಯಿತಂತೆ. ಖ್ಯಾತ ಚಿತ್ರಕಾರ ಬಾಟ್ಸೆಲ್ಲಿಯ ಸುಪ್ರಸಿದ್ಧ ಕೃತಿ ವೀನಸ್ ಜನನ ಎಂಬ ಚಿತ್ರದಲ್ಲಿ ಸಮುದ್ರದಿಂದ ಉದ್ಭವಿಸುವ ಅವಳ ಜೊತೆಯಲ್ಲೇ ಗುಲಾಬಿಯು ಉದ್ಭವಿಸಿದಂತೆ ಚಿತ್ರಿಸಿದ್ದಾನೆ. ರೋಮನ್ ದೊರೆ ನೀರೋವಿನ ಕಾಲದಲ್ಲಿ ಎಲ್ಲೆಲ್ಲೂ ಗುಲಾಬಿಯನ್ನು ಬೆಳೆಸಿ ತನ್ನ ಅರಮನೆಯ ನೆಲದ ಮೇಲೆಲ್ಲ ಗುಲಾಬಿ ದಳಗಳನ್ನು ಹರಡಿ ಸುವಾಸನೆ ಸೂಸುವಂತೆ ಏರ್ಪಡಿಸಿದನಂತೆ. ಈಜಿಪ್ಟ್ನಲ್ಲೂ ಗುಲಾಬಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು. ಅದು ಐಸಿಸ್ಗೆ ಪ್ರಿಯವಾದ ಹೂವಾಗಿತ್ತು. ಗುಲಾಬಿ ಮಾಲೆಗಳನ್ನು ದೇವತೆಗೆ ಅರ್ಪಿಸುತ್ತಿದ್ದರು. ಅಪುಲಿಯಸ್ನ ಗೋಲ್ಡನ್ ಹ್ಯಾಸ್ ಕಥೆಯಲ್ಲಿ ನಾಯಕ ಲೂಸಿಯಸ್ ತನ್ನ ಪಾಪಕ್ಕಾಗಿ ಕತ್ತೆಯಾಗಿ ಮಾರ್ಪಟ್ಟು ಐಸಿಸ್ನ ಕರುಣೆಯಿಂದ ಆಕೆಗೆ ಅರ್ಪಿಸಿದ ಗುಲಾಬಿ ಹೂವಿನ ಆಹಾರ ತಿಂದು ಪುನಃ ತನ್ನ ಮೊದಲ ರೂಪ ಪಡೆದನೆಂದು ವಿವರಿಸಿದ್ದಾನೆ. 6ನೇ ಶತಮಾನದಲ್ಲಿ ಗುಲಾಬಿಯ ನಾಡು ಎಂದೇ ಪರ್ಷ್ಯಾವನ್ನು ಕರೆಯಲಾಗಿತ್ತು. ಎಲ್ಲೆಲ್ಲೂ ನೋಡಿದರೂ ಗುಲಾಬಿ ಗೋಚರಿಸುತ್ತಿತ್ತು. ಅಲ್ಲಿನ ಪ್ರಸಿದ್ಧ ಗುಲಾಬಿ ತೋಟ ಗುಲಿಸ್ತಾನ್ ನೋಡಲು ಕುದುರೆ ಹೇರಿದರೆ ಬರಲು 5 ದಿನ ಬೇಕಾಗುತ್ತಿತ್ತಂತೆ. ಗುಲಾಬಿ ತೋಟ ಅಷ್ಟು ಸುಂದರವಾಗಿತ್ತು ಎಂಬುದು ಇದರಿಂದ ತಿಳಿದು ಬರ್ತದೆ. ಹಿಡನ್ ತೋಟದಲ್ಲಿ ಪ್ರಥಮ ಸ್ತ್ರೀಯಾದ ಹೀವಳು ಗುಲಾಬಿಯನ್ನು ಕಂಡು ಅದಕ್ಕೆ ಮನಸೋತು ಪ್ರೀತಿಯಿಂದ ಗುಲಾಬಿಗೆ ಒಂದು ಮುತ್ತನ್ನು ಇಟ್ಟಳು. ಅಷ್ಟಕ್ಕೆ ನಾಚಿಕೆಯಿಂದ ಗುಲಾಬಿ ಕೆಂಪಗಾಯಿತೆಂದು ತಿಳಿಸುವ ಜನಪದ ಕಥೆ ಇದೆ. 3500 ವರ್ಷಗಳ ಹಿಂದೆ ಚೀನಾದಲ್ಲಿ ಗುಲಾಬಿ ತೋಟಗಳು ಹೇರಳವಾಗಿದ್ವಂತೆ. ತುಳಸಿಯನ್ನು ನಾವು ಪವಿತ್ರವೆಂದು ಭಾವಿಸುವಂತೆ ಪ್ರಾಚೀನ ಕಾಲದ ಈಜಿಪ್ಟಿಯನ್ನರು ಐಸಿಸ್ ಎಂಬ ದೇವತೆಗೆ ಗುಲಾಬಿಯನ್ನು ಸಮರ್ಪಿಸಿ ಆರಾಧಿಸುತ್ತಿದ್ದರು. ಗ್ರೀಕರ ಪ್ರೇಮ ದೇವತೆ ಅಪ್ರೋಡೇಟ್ಗೆ ಗುಲಾಬಿಯನ್ನು ಅರ್ಪಿಸುವುದು ಗ್ರೀಕರ ಪದ್ಧತಿಯಾಗಿತ್ತು. ಅತಿರೂಪ ಸುಂದರಿ ಕ್ಲಿಯೋಪಾತ್ರ ತನ್ನ ಪ್ರೇಮಿ ಮಾರ್ಕ್ ಆಂಟೋನಿಯನ್ನ ಮೊದಲ ಬಾರಿಗೆ ಭೇಟಿಯಾದಾಗ ಆ ಕೋಣೆ ಇಡೀ ಗುಲಾಬಿಯನ್ನು ಮೊಣಕಾಲಿನೆತ್ತರಕ್ಕೆ ಹರಡಲಾಗಿತ್ತಂತೆ. ಮುಟ್ಟುವುದೆಲ್ಲ ಚಿನ್ನವಾಗುವ ವರವನ್ನು ಪಡೆದಿದ್ದ ಮಿಡಾಸ್ ರಾಜನೇ ಪರ್ಷ್ಯಾದಿಂದ ಗ್ರೀಸ್ಗೆ ಗುಲಾಬಿಯನ್ನು ಕೊಂಡೊಯ್ದನು. ನಮ್ಮ ಭಾರತೀಯ ಪುರಾಣಗಳಲ್ಲಿಯೂ ಗುಲಾಬಿಗೆ ಗೌರವ ನೀಡಲಾಗಿದೆ. ವಿಷ್ಣು ಒಂದು ಕೊಳದಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಒಂದು ಕಮಲ ಹರಳಿ ಅದರಿಂದ ಬ್ರಹ್ಮ ಹೊರಬಂದು ಅದನ್ನು ಅತ್ಯುತ್ತಮ ಹೂವೆಂದು ವಿವರಿಸಲು ವಿಷ್ಣು ನಕ್ಕು ಬ್ರಹ್ಮನನ್ನು ವೈಕುಂಠಕ್ಕೆ ಕರೆದೊಯ್ದು ಗುಲಾಬಿ ಪೊದೆಯನ್ನು ತೋರಿಸಿ ಅದರಲ್ಲಿದ್ದ ಸುವಾಸನಾಯುಕ್ತ ಬಿಳಿ ಹೂವನ್ನು ನೋಡಿ ಬ್ರಹ್ಮ ಅದೇ ಅತ್ಯಂತ ಶ್ರೇಷ್ಠವಾದ ಹೂವು ಎಂದು ತಲೆಬಾಗಿದನಂತೆ. ಹೀಗೆ ಹಲವು ಗುಣವಿಶೇಷತೆಯನ್ನು ಮೈಗೂಡಿಸಿಕೊಂಡಿರುವ ಗುಲಾಬಿ ಪ್ರೀತಿ ಪ್ರೇಮಕ್ಕೆ ಸಂಕೇತವಾಗಿ ಇಂದಿಗೂ ಜನಮನದಲ್ಲಿ ನೆಲೆ ನಿಂತಿದೆ. ಇದಾಗಿತ್ತು ಗುಲಾಬಿಯ ಪುರಾಣವನ್ನು ಕುರಿತ ಒಂದಷ್ಟು ಮಾಹಿತಿ. ಆದರೆ ಇನ್ನು ಸಂಸ್ಕೃತಿಯನ್ನು ಕುರಿತಂತೆ ಸಾಕಷ್ಟು ವಿಷಯಗಳನ್ನು ನೋಡಬಹುದು. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಗುಲಾಬಿಯ ಬಗೆಗೆ ಸಾಕಷ್ಟು ಆಚರಣೆಗಳು ಕಂಡುಬರುತ್ತವೆ. ಅವುಗಳಲ್ಲಿ ಕೆಲವನ್ನು ಈ ಕೆಳಗಿನಂತೆ ನೋಡಬಹುದು. ಗ್ರೀಸ್ನ ಒಂದು ದ್ವೀಪದಲ್ಲಿ ಗುಲಾಬಿಯನ್ನು ಬೆಳೆಯಲಾಗಿತ್ತು. ಆ ದ್ವೀಪಕ್ಕೆ ಹಡಗಿನಲ್ಲಿ ಬರುತ್ತಿದ್ದರು. ಬಹುದೂರದಿಂದಲೇ ಗುಲಾಬಿಯ ಸುವಾಸನೆಯನ್ನು ಅನುಭವಿಸ್ತಿದ್ರಂತೆ. ಆದ್ದರಿಂದ ಆ ದ್ವೀಪಕ್ಕೆ ರೋಡ್ಸ್ ಎಂಬ ಹೆಸರಿಟ್ಟರು. ಗ್ರೀಕ್ ಭಾಷೆಯಲ್ಲಿ ರೋಡ್ಸ್ ಎಂದರೆ ಗುಲಾಬಿ ಎಂದರ್ಥ. ಕ್ರೈಸ್ತರು ಆರಂಭದ ಕಾಲದಲ್ಲಿ ಗುಲಾಬಿಯ ಬಗ್ಗೆ ಅರ್ಥವಿಲ್ಲದ ಆಡಂಬರ ತುಂಬಿದೆ ಎಂದು ದ್ವೇಷಿಸುತ್ತಿದ್ದರು. ಕಾಲಕ್ರಮೇಣ ಮಧ್ಯಕಾಲದ ಕ್ರೈಸ್ತರು ಗುಲಾಬಿಯನ್ನು ಅಂಗೀಕರಿಸಿ
ಶುಭ್ರತೆ, ಚೈತನ್ಯದ ಕುರುಹಾಗಿ ಬಿಳಿ ಗುಲಾಬಿಯನ್ನು, ದುಃಖ ಮತ್ತು ಕಷ್ಟಗಳ ಕುರುಹಾಗಿ ಕೆಂಪು ಗುಲಾಬಿಯನ್ನು ಅಂಗೀಕರಿಸಿದರು. ಅನಂತರದ ಕಾಲದಲ್ಲಿ ಕ್ರೈಸ್ತ ಮತಕ್ಕೆ ಉತ್ಕೃಷ್ಟ ಸೇವೆ ಸಲ್ಲಿಸಿದವರಿಗೆ ಚಿನ್ನದ ಗುಲಾಬಿಯನ್ನು ಬಿರುದನ್ನಾಗಿ ನೀಡುವ ಅಭ್ಯಾಸವನ್ನು ಪೋಪರು ಮಾಡಿದರು. ಮಧ್ಯಯುಗದಲ್ಲಿ ಯುರೋಪಿನಾದ್ಯಂತ ಪ್ಲೇಗ್ ಹರಡಿತು. ಆ ರೋಗಕ್ಕೆ ಗುಲಾಬಿ ಪ್ಲೇಗ್ ಎಂದು ಕರೆದರು. ಆಂಗ್ಲ ಭಾಷೆಯಲ್ಲಿ ಪ್ರಖ್ಯಾತವಾದ ರಿಂಗಾ ರಿಂಗಾ ರೋಸಾ ಎಂಬ ಹಾಡು ಪ್ಲೇಗ್ನ ಚಿಹ್ನೆಗಳನ್ನೇ ವಿವರಿಸುತ್ತದೆಯಂತೆ. ಕ್ರೈಸ್ತರು ಬಳಸುವ ಜಪಮಾಲೆಗೆ ರೋಸರಿ ಎಂದು ಹೆಸರು. ಮೊದಲು ಗುಲಾಬಿ ದಳಗಳನ್ನು ಇಸುಕಿ ಕಪ್ಪು ಬಣ್ಣವನ್ನು ಸೇರಿಸಿ ಉಂಡೆಗಳನ್ನು ಪೋಣಿಸಿ ಜಪಮಾಲೆ ಮಾಡುತ್ತಿದ್ದರು. ಹಾಗಾಗಿ ಇದಕ್ಕೆ ರೋಸರಿ ಎಂಬ ಹೆಸರು ಬಂತು. ಇಂದು ಈ ಪದ್ಧತಿಯಲ್ಲೇ ಜಪಮಾಲೆ ತಯಾರಿಸುತ್ತಾರೆ. ಇದೇ ಹೆಸರಿನಿಂದಲೇ ಈಗಲೂ ಕರೆಯುತ್ತಾರೆ. ಮೊದಲನೇ ಎಲಿಜಬೆತ್ ರಾಣಿಗೆ ಜನರು ಪ್ರೀತಿಯಿಂದ ಮುಳ್ಳಿಲ್ಲದ ಗುಲಾಬಿ ಎಂದು ನಾಮಕರಣ ಮಾಡಿದ್ದರು. ಗುಲಾಬಿಯ ಬಗ್ಗೆ ಜನರಿಗಿದ್ದ ನಂಬಿಕೆ ಇಂತಹ ಹೆಸರುಗಳನ್ನು ಇಡಲು ಪ್ರೇರಣೆ ನೀಡಿರಬೇಕು. ಆಂಗ್ಲ ಭಾಷೆಯಲ್ಲಿ ಸಬ್ರೋಸಾ ಎಂಬ ಪದವಿದೆ. ಇದರ ಅರ್ಥ ಗುಲಾಬಿಯ ಕೆಳಗೆ ಎಂದು. ಈ ಪದಕ್ಕೆ ಲ್ಯಾಟಿನ್ ಭಾಷೆಯಲ್ಲಿ ರಹಸ್ಯವಾಗಿ ಎಂದರ್ಥ. ರೋಮನ್ನರು ಮಾತನಾಡುವಾಗ ಅದು ರಹಸ್ಯವಾದ ವಿಷಯವಾಗಿದ್ದರೆ ಮಾತನಾಡುವವರ ತಲೆಯ ಮೇಲೆ ಒಂದು ಗುಲಾಬಿಯನ್ನು ಕಟ್ಟಿ ನೇತಾಡಿಸುತ್ತಿದ್ದರು. ಆ ಗುಲಾಬಿಯ ಕೆಳಗೆ ನಿಂತು ಮಾತನಾಡುವುದನ್ನು ರಹಸ್ಯವೆಂದು ಪರಿಗಣಿಸಲ್ಪಡಬೇಕು ಎಂಬುದಾಗಿತ್ತು. ಇಂದಿಗೂ ಸಬ್ರೋಸಾ ಎಂಬ ಪದ ಚಾಲ್ತಿಯಲ್ಲಿದೆ. ಪಾಶ್ಚಾತ್ಯ ಸಂಸ್ಕೃತಿ ಭಾರತೀಯರ ಮೇಲೆ ಪ್ರಭಾವ ಬೀರಿದೆ. ಫೆಬ್ರವರಿ 14 ವಿಶ್ವದೆಲ್ಲೆಡೆ ಪ್ರೇಮಿಗಳ ದಿನವೆಂದು ಆಚರಿಸಲಾಗುತ್ತದೆ. ಅದನ್ನು 7 ದಿನ ಆಚರಿಸಲಾಗುತ್ತದೆ. ಮೊದಲ ದಿನ ರೋಸ್ ಡೇ, ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ, ಪ್ರಾಮಿಸ್ ಡೇ, ಹಗ್ ಡೇ, ಕಿಸ್ ಡೇ, ಅನಂತರ ವ್ಯಾಲೆಂಟೈನ್ಸ್ ಡೇ. ಹೀಗೆ ಆಚರಿಸಲಾಗುವ ದಿನದ ಆರಂಭ ಗುಲಾಬಿ ದಿನದಿಂದ ಆರಂಭವಾಗುವುದು ವಿಶೇಷ. ಫೆಬ್ರವರಿ 7 ಗುಲಾಬಿ ದಿನ. ಅಂದು ಗುಲಾಬಿ ಹೂವುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಂಪು ಗುಲಾಬಿ ಇಂದಿನಿಂದಲೂ ಪ್ರೀತಿಯ ಸಂಕೇತ. ತನ್ನ ಪ್ರೀತಿ ಪಾತ್ರರಿಗೆ ನೀಡುವ ಅಮೂಲ್ಯ ವಸ್ತುಗಳಲ್ಲಿ ಗುಲಾಬಿಯೂ ಒಂದು. ತಮ್ಮ ಇಷ್ಟದವರನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳಲು ಗುಲಾಬಿ ಸಂಬಂಧದ ಸೇತುವೆಯಾಗಿ ಗುರುತಿಸಿಕೊಂಡಿದೆ. ಕೆಂಪು ಗುಲಾಬಿ ನೀಡುವ ಮೂಲಕ ಪ್ರೀತಿಯ ತಲ್ಲಣಗಳನ್ನು ನಿವೇದಿಸುವುದಾಗಿದೆ. ಅಂದು ತಮ್ಮ ಬಾಳ ಸಂಗಾತಿಯಾಗುವವರನ್ನು ಇಂಪ್ರೆಸ್ ಮಾಡಲು ಈ ದಿನವನ್ನು ಬಳಸುತ್ತಾರೆ. ಹಲವು ವಿಧದ ಗುಲಾಬಿಗಳಿದ್ದು ಒಂದೊಂದು ವಿಭಿನ್ನ ಅರ್ಥವನ್ನು ನೀಡುತ್ತವೆ. ಉದಾಹರಣೆಗೆ, ಕೆಂಪು ಬಣ್ಣ ಪ್ರೀತಿಯ ಸಂಕೇತ, ಪ್ರಾಮಾಣಿಕತೆ, ಪ್ರೇಮ ಮತ್ತು ಗೌರವದ ಸಂಕೇತ. ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅವರಿಗೆ ಹೃದಯಪೂರ್ವಕವಾಗಿ 12 ಗುಲಾಬಿ ಹೂಗಳನ್ನು ನೀಡಿದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬ ಅರ್ಥ ಬರುತ್ತದೆ. ಗುಲಾಬಿ ಬಣ್ಣ ಸಂತೋಷ, ಕೃತಜ್ಞತೆಯ ದ್ಯೋತಕವಾಗಿದೆ. ಕೇಸರಿ ಬಣ್ಣ ಉತ್ಸಾಹ, ಆಸೆಯನ್ನು ಸೂಚಿಸುತ್ತದೆ. ಇದು ಪ್ರೀತಿಯ ಶಕ್ತಿಯ ಸಂಕೇತ. ಬಿಳಿ ಬಣ್ಣ ಶುಭ್ರತೆಯ ಸಂಕೇತ. ನಿಷ್ಕಲ್ಮಶ ಮತ್ತು ಮುಗ್ಧ ಪ್ರೀತಿಯನ್ನು ತಿಳಿಸುವಂತಾಗಿದ್ದರೆ ಬಿಳಿ ಬಣ್ಣದ ಗುಲಾಬಿಯನ್ನು ನೀಡಬಹುದು. ಒಬ್ಬೊಬ್ಬರದು ಒಂದೊಂದು ತರಹದ ಪ್ರೀತಿ. ಆ ಎಲ್ಲ ಮನದಾಳದ ಇಂಗಿತವನ್ನು ಹಲವು ಬಗೆಯ ಗುಲಾಬಿ ಪ್ರತಿನಿಧಿಸುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಹಳದಿ ಗುಲಾಬಿ ಸ್ನೇಹ, ಸಂತೋಷದ ಸಂಕೇತ. ಪ್ರೀತಿ ಪಾತ್ರರಾದವರು ಆಪ್ತರಾಗಿದ್ದರೆ ಹಳದಿ ಗುಲಾಬಿ ನೀಡುವ ಮೂಲಕ ಪ್ರೀತಿಯ ಆಳ ಅಗಲವನ್ನು ತಿಳಿಸಬಹುದು. ಲ್ಯಾವೆಂಡರ್ ಬಣ್ಣದ ಗುಲಾಬಿ ನೀಡಿದರೆ ಮೊದಲ ನೋಟಕ್ಕೆ ಪ್ರೀತಿ ಅಂಕುರಿಸಿದೆ ಎಂದರ್ಥ. ಅದನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಿದ್ದರೆ ಅಂಥವರು ತಮ್ಮ ಪ್ರೀತಿಯನ್ನು ಆ ಬಣ್ಣದ ಗುಲಾಬಿ ನೀಡುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ಹೀಗೆ ಗುಲಾಬಿ ಹಲವು ಅಂಶಗಳತ್ತ ನಮ್ಮನ್ನು ಸೆಳೆಯುತ್ತದೆ. ಮದುವೆ, ಶುಭ ಸಮಾರಂಭಗಳಲ್ಲಿ ಗುಲಾಬಿಯನ್ನು ಹೆಂಗಳೆಯರು ಮುಡಿಯಲು ಬಳಸುತ್ತಾರೆ. ಕೇಶ ವಿನ್ಯಾಸದಲ್ಲಿ ಗುಲಾಬಿಯನ್ನು ಅಲಂಕರಿಸುತ್ತಾರೆ. ನಮ್ಮ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಗುಲಾಬಿ ಅಚ್ಚುಮೆಚ್ಚು. ಅವರು ಧರಿಸುವ ಬಿಳಿ ಶೇರ್ವಾನಿಗೆ ಕೆಂಪು ಗುಲಾಬಿಯನ್ನು ಪ್ರತಿನಿತ್ಯ ಇಟ್ಟುಕೊಳ್ಳುತ್ತಿದ್ದರು. ಅದಕ್ಕಾಗಿ ನೆಹರು ಅವರನ್ನು ಕಾಶ್ಮೀರದ ಗುಲಾಬಿ ಎಂದು ಕರೆಯುತ್ತಿದ್ದರು. ನೆಹರೂರವರ ನೆನಪಾದಾಗಲೆಲ್ಲ ಗುಲಾಬಿಯ ನೆನಪಾಗುತ್ತದೆ. ವಿವಾಹ ಸಂದರ್ಭದಲ್ಲಿ ನೆಹರೂರಂತೆ ಈಗಿನ ಯುವಕರು ಶೇರ್ವಾನಿಗೆ ಗುಲಾಬಿ ಇಟ್ಟುಕೊಳ್ಳುವ ರೂಢಿ ಎಲ್ಲೆಡೆ ಕಂಡುಬರುತ್ತಿದೆ. ಗುಲಾಬಿಯನ್ನು ಕುರಿತು ನಮ್ಮ ಜನಪದರು ಗಾದೆ ಒಗಟು ಕಟ್ಟಿದ್ದಾರೆ.
ಕೀಳುವವನಿಗೆ ಗುಲಾಬಿ ಮುಳ್ಳು. ಇದು ಗುಲಾಬಿಯ ಬಗೆಗೆ ಇರುವ ಗಾದೆಯಾದರೂ ರಕ್ಷಣೆಯಲ್ಲಿರುವುದನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಸಿದ್ಧತೆಗಳು ಬೇಕು ಎಂಬುದನ್ನು ಈ ಗಾದೆ ಧ್ವನಿಸುತ್ತದೆ. ಮುಳ್ಳಿನ್ಯಾಗ ಮುಸಿ ಮುಸಿ ನಗುತಾನ ಎಂಬ ಹೊಗಟು ಗುಲಾಬಿಯನ್ನು ಕುರಿತದ್ದು. ಸಂಸ್ಕೃತ, ಆಂಗ್ಲ, ಇತರ ಭಾಷೆಗಳಲ್ಲಿ ಗುಲಾಬಿಯನ್ನು ಕುರಿತು ಕವನಗಳನ್ನು ರಚಿಸಿದ್ದಾರೆ. ಚಾಸರ್, ಶೇಕ್ಸ್ಪಿಯರ್ ತಮ್ಮ ಕೃತಿಗಳಲ್ಲಿ ಗುಲಾಬಿಯ ಪರಿಪೂರ್ಣತೆಯನ್ನು ವಿವರಿಸಿದ್ದಾರೆ. ಕಿಟ್ಸ್, ಶೆಲ್ಲಿ, ಬ್ಲೇಕ್ ಇತರ ಕವಿಗಳು ಗುಲಾಬಿಯನ್ನು ವರ್ಣಿಸಿದ್ದಾರೆ. ಹಲವು ರಾಷ್ಟ್ರಗಳ ನಾಣ್ಯಗಳು, ಕರೆನ್ಸಿಗಳು, ಅಂಚೆ ಚೀಟಿಗಳಲ್ಲಿ ಗುಲಾಬಿ ಕಾಣಿಸಿಕೊಂಡಿದೆ. ಪುರಾತನ ಕಾಲದಿಂದ ಜಗತ್ತಿನೆಲ್ಲೆಡೆ ಅಕ್ಕಸಾಲಿಗರು ಚಿನ್ನಾಭರಣಗಳಲ್ಲಿ, ಶಿಲ್ಪಿಗಳು ಕಲ್ಲಿನಲ್ಲಿ ಹಲವು ವಿಧವಾಗಿ ಗುಲಾಬಿ ಹೂ ಮತ್ತು ಎಲೆಯ ಕಲಾತ್ಮಕತೆಯ ಮೆರುಗನ್ನು ನೀಡಿದ್ದಾರೆ. ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ಗುಲಾಬಿ ಸೇರಿಕೊಂಡಿದೆ. ಇನ್ನು ಸುಗಂಧ ದ್ರವ್ಯವಾಗಿ ಗುಲಾಬಿಯ ವಿಶೇಷತೆಯನ್ನು ತಿಳಿಯೋಣ. ಗುಲಾಬಿಯ ಪರಿಮಳ ಅದರ ಜನಪ್ರಿಯತೆಗೆ ಮುಖ್ಯ ಕಾರಣವಾಗಿದೆ. ಪನ್ನೀರು, ಅತ್ತರು, ಕೇಶತೈಲ, ಎಣ್ಣೆ ಮುಖ್ಯವಾದವು. ಮದುವೆ, ಶುಭ ಸಮಾರಂಭಗಳಲ್ಲಿ ಪನ್ನೀರಿನ ಸಿಂಚನ ಕಡ್ಡಾಯವಾಗಿರುವಂಥದ್ದು. ಇದೊಂದು ಆಚರಣೆಯಾಗಿಯೂ ರೂಢಿಯಲ್ಲಿದೆ. ಪನ್ನೀರು ತಂಪು ಗುಣವನ್ನು ಹೊಂದಿದ್ದು ಸುವಾಸನಾಯುಕ್ತವಾಗಿದೆ. ಶರಬತ್ತು, ಕಣ್ಣಿಗೆ ಹಾಕುವ ಔಷಧಿ, ದ್ರವ ಮತ್ತು ಗುಲಾಬಿ ತೈಲ ತಯಾರಿಸಲು ಸಿಹಿ ತಿಂಡಿ, ಚಾಕ್ಲೇಟ್ಗಳಿಗೆ ಪರಿಮಳ ಕೊಡಲು ಬಳಸುತ್ತಾರೆ. ಸೌಂದರ್ಯವರ್ಧಕವಾಗಿ ರೋಸ್ ವಾಟರ್ ಬಳಸುತ್ತಾರೆ. ಗುಲಾಬಿ ತೈಲ ತೆಗೆಯಲು ಸೂರ್ಯೋದಯಕ್ಕೆ ಮುಂಚೆ ಹೂವು ಸೇಕರಿಸಿಡುತ್ತಾರೆ. ರೋಸಾ ಡಮಾಸ್ಕಿನ, ರೋಸಾ ಸೆಂಟಿಪೋಲಿಯಾ, ರೋಸಾ ಆಲ್ಬಾ ಇವುಗಳಿಂದ ತೆಗೆದ ಗುಲಾಬಿ ತೈಲ ಅಧಿಕ ಬೆಲೆ ಬಾಳುವಂತಹದ್ದು. ಭಾರತದಲ್ಲಿ ಎಡ್ವರ್ಡ್ ಮತ್ತು ಬುಸ್ಸೆರಾ ವಿಧಗಳನ್ನು ಗುಲಾಬಿ ತೈಲಕ್ಕೆ ಬಳಸುತ್ತಾರೆ. ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡುವವರು ಗುಲಾಬಿ ಎಣ್ಣೆಯನ್ನು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಮೈಗೆ ಮಸಾಜ್ ಮಾಡಿಕೊಳ್ಳಲು ಬಳಸುವರು. ಇದರಿಂದ ಚರ್ಮ ಕಾಂತಿಯುಕ್ತವಾಗಿ ಮೃದುವಾಗುವುದು. ಗುಲಾಬಿ ಎಣ್ಣೆಯ ಕೆಲವು ಹನಿಗಳನ್ನು ಸ್ನಾನದ ನೀರಿಗೆ ಸಿಂಪಡಿಸಿ ಸ್ನಾನ ಮಾಡೋದ್ರಿಂದ ಆಯಾಸ ಪರಿಹಾರವಾಗಿ ಮೈ ಮನಸ್ಸು ಉಲ್ಲಾಸಿತವಾಗುವುದು. ಗುಲಾಬಿ ದಳಗಳನ್ನು ನುಣ್ಣಗೆ ರುಬ್ಬಿ ಮುಖಕ್ಕೆ ಲೇಪಿಸಿಕೊಂಡು 1 ತಾಸಿನ ನಂತರ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಇದನ್ನು ವಾರಕ್ಕೆ ಒಮ್ಮೆ ಮಾಡಬಹುದು. ಇನ್ನು ಖಾದ್ಯವಾಗಿ ಗುಲಾಬಿ ಹೂವಿನ ವಿಶೇಷತೆ ಏನಪ್ಪ ಅಂದರೆ, ಪಾಶ್ಚಾತ್ಯ ದೇಶಗಳಲ್ಲಿ ಹಲವು ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸಲು ಗುಲಾಬಿಯನ್ನು ಉಪಯೋಗಿಸ್ತಾರೆ. ಅವು ಈ ಕೆಳಗಿನಂತಿವೆ ನೋಡೋಣ. ಗುಲಾಬಿ ದಳಗಳ ಮುರಬ್ಬ. ಸುವಾಸನೆ ಬೀರುವ ಕೆಂಪು ಗುಲಾಬಿ ದಳಗಳು ಸಕ್ಕರೆ ಮತ್ತು ಕಿತ್ತಳೆ ಹೂವಿನ ನೀರು ಸೇರಿಸಿ ಇದನ್ನು ತಯಾರಿಸ್ತಾರೆ. ಇನ್ನು ಪಾಪುರಿ. ಗುಲಾಬಿ ದಳಗಳನ್ನು ಉಪ್ಪಿನ ಪುಡಿಯ ಮಧ್ಯೆ ಹರಡಬೇಕು. ದಳಗಳು ಉಪ್ಪನ್ನು ಹೀರುತ್ತವೆ. ಅನಂತರ ಅದಕ್ಕೆ ದಾಲ್ಚಿನ್ನಿ, ಲವಂಗ, ಜಾಪತ್ರೆ, ನಿಂಬೆಹಣ್ಣಿನ ಸಿಪ್ಪೆ, ಜಿರಾನಿಯಂ, ಬರ್ಗ್ಮಾಟ್ ಎಣ್ಣೆಗಳು, ಲ್ಯಾವೆಂಡರ್, ಪುದೀನ, ಅಡಿಗೆ ಉಪ್ಪು, ಆರಿಸ್ ಗಿಡದ ಬೇರು ಇವೆಲ್ಲದರೊಂದಿಗೆ ಚೆನ್ನಾಗಿ ಒಣಗುವ ಸುವಾಸನೆಯುಕ್ತ ಇತರ ಜಾತಿಯ ಹೂವಿನ ದಳಗಳನ್ನು ಸೇರಿಸಬೇಕು. ಇದೇ ಪಾಪುರಿ. ಇದೊಂದು ಉತ್ತಮವಾದ ಖಾದ್ಯ. ಗುಲ್ಕಂದ್. ಎಡ್ವರ್ಡ್ ಜಾತಿಯ ಸುವಾಸನೆಯುಳ್ಳ ಗುಲಾಬಿ ದಳಗಳನ್ನು ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆಯೊಡನೆ ಕಲಸಿ ಜೇನುತುಪ್ಪ ಸೇರಿಸಿ ಕುಟ್ಟಿ ಗುಲ್ಕಂದ್ ತಯಾರಿಸುತ್ತಾರೆ. ಪೂರ್ಣವಾಗಿ ಜೇನುತುಪ್ಪ ಬಳಸಿಯೂ ತಯಾರಿಸುತ್ತಾರೆ. ಪನ್ಕುರಿ. ಒಣಗಿಸಿಟ್ಟ ಸುವಾಸನೆಯುಳ್ಳ ಗುಲಾಬಿ ಹೂವಿನ ದಳಗಳನ್ನು ಪನ್ಕುರಿ ಎಂದು ಕರೆಯುತ್ತಾರೆ. ಬೇಸಿಗೆ ದಿನಗಳಲ್ಲಿ ತಂಪಾದ ಪರಿಮಳಯುಕ್ತ ಪಾನೀಯ ತಯಾರಿಸಲು ಇದನ್ನು ಬಳಸ್ತಾರೆ. ಗುಲಾಬಿ ಹಣ್ಣುಗಳು ವಿಟಮಿನ್ ಸಿಯನ್ನು ಯಥೇಚ್ಛವಾಗಿ ಹೊಂದಿವೆ. ಹಣ್ಣುಗಳಿಂದ ಮುರಬ್ಬ, ಜೆಲ್ಲಿ ಮುಂತಾದ ತಿನಿಸು ತಯಾರಿಸುತ್ತಾರೆ. ಚಹಾದೊಂದಿಗೆ ಕುಡಿಯಲು ಬಳಸುತ್ತಾರೆ. ಹಣ್ಣಿನ ರಸವನ್ನು ಹಿಂಡಿ ಶೋಧಿಸಿ ಪಾಕ, ಶರಬತ್ತು ತಯಾರಿಸುತ್ತಾರೆ. ಕಾಡು ಗುಲಾಬಿ ಪ್ರಭೇದದ ಕಾಯಿಯಿಂದ ಜೆಕೊಸ್ಲೋವಾಕಿಯಾದಲ್ಲಿ ಒಂದು ಬಗೆಯ ಟೀ, ಪಾನೀಯ ಹಾಗೂ ಮಾದಕ ದ್ರವ್ಯವನ್ನು ತಯಾರಿಸುತ್ತಾರೆ. ಇನ್ನು ಗುಲಾಬಿ ಔಷಧಿಯಾಗಿ ಹೇಗೆ ತನ್ನ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಮುಖದ ಮೇಲಿನ ಸೂರ್ಯನ ಕಲೆಗಳನ್ನು ನಿವಾರಿಸಿಕೊಳ್ಳಲು ಗುಲಾಬಿಯಿಂದ ತಯಾರಿಸಿದ ಗುಲ್ಕಂದ್ ಸೇವಿಸುವರು. ಬೇಸಿಗೆಯ ದಿನಗಳಲ್ಲಿ ಉಂಟಾಗುವ ಬೆವರು ಸಾಲಿಯನ್ನು ಇದರ ವಾಸನೆಯಿಂದ ಪರಿಹರಿಸಿಕೊಳ್ಳಬಹುದು. ಇದೊಂದು ಸಮ್ಮರ್ ಟಾನಿಕ್ ಆಗಿದೆ.
ಚರ್ಮದ ಸುಕ್ಕು, ಚರ್ಮದ ಕಾಂತಿವರ್ಧನೆಗೆ ಗುಲಾಬಿ ದಳಗಳನ್ನು ಸೇರಿಸಿ ಪ್ರತಿನಿತ್ಯ ಮುಖಕ್ಕೆ ಹಚ್ಚೋದ್ರಿಂದ ಚರ್ಮ ಮೃದುವಾಗುವುದು. ಮಹಿಳೆಯರು ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಇದೊಂದು ಉತ್ತಮ ವಿಧಾನವಾಗಿರೋದ್ರಿಂದ ಗುಲಾಬಿ ದಳಗಳನ್ನು ಸ್ಕಿನ್ ಟಾನಿಕ್ ಎಂದು ಕೂಡ ಕರೆಯುತ್ತಾರೆ. ಹೂವಿನ ಸುಕೋಮಲತೆಯು ಸ್ತ್ರೀಯರ ಮುಖಕ್ಕೆ ಸೊಬಗನ್ನು ನೀಡುತ್ತದೆ. ಕಣ್ಣಿನ ಹುರಿ ಉಂಟಾದಾಗ ಶುದ್ಧವಾದ ಗುಲಾಬಿ ದಳಗಳನ್ನು ಒಂದು ದಿನ ನೀರಿನಲ್ಲಿಟ್ಟು ಆ ನೀರನ್ನು ಪ್ರತಿದಿನ 3ರಿಂದ 4 ಬಾರಿ 4 ಚಮಚ ಕುಡಿಯೋದ್ರಿಂದ ಕಣ್ಣಿನ ಹುರಿ ಕಡಿಮೆಯಾಗುವುದು. ದೇಹದಲ್ಲಿನ ಉಷ್ಣತೆ ಕಡಿಮೆ ಮಾಡಿಕೊಳ್ಳಲು ಗುಲಾಬಿ, ಕಲ್ಲು ಸಕ್ಕರೆ, ಜೇನುತುಪ್ಪ ಹಾಕಿ ತಯಾರಿಸಿದ ಗುಲ್ಕನ್ ಸೇವಿಸುವರು. ಇದೊಂದು ಶಕ್ತಿವರ್ಧಕ ಟಾನಿಕ್. ತಿನ್ನಲು ಬಲು ಸಿಹಿಯಾಗಿದ್ದು ಪ್ರತಿನಿತ್ಯ ಸೇವಿಸೋದ್ರಿಂದ ರಕ್ತ ವೃದ್ಧಿಯಾಗುವುದು. ಜೊತೆಗೆ ಬಾಯಿ ಹುಣ್ಣು, ಹೊಟ್ಟೆ ನೋವುಗಳಿಂದ ಮುಕ್ತರಾಗಬಹುದು. ಗುಲಾಬಿಯಲ್ಲಿ ಚಂಚಲ ತೈಲ, ರೇಸಿನ್, ಜಿರೇನಿಯಂ, ಸಿಟ್ರಾಲ್, ಕೊಬ್ಬು, ಮ್ಯಾಲಿಕ್, ಟರ್ಟಾರಿಕ್ ಮತ್ತು ಟ್ಯಾನಿಕ್ ಆಮ್ಲಗಳಿವೆ. ಮಲವಿಸರ್ಜನೆ ಮಾಡುವಾಗ ರಕ್ತ ಬೀಳುತ್ತಿದ್ದರೆ ರಾತ್ರಿ ವೇಳೆ ಗುಲಾಬಿ ದಳಗಳನ್ನು ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಚೆನ್ನಾಗಿ ಹರಿದು ಸೋಸಿ ಅದಕ್ಕೆ ಕಲ್ಲು ಸಕ್ಕರೆ ಪುಡಿ ಬೆರೆಸಿ ಕುಡಿಯುವುದರಿಂದ ಉಪಶಮನ ದೊರೆಯುವುದು. ಬಾಯಿ ವಾಸನೆ ಇರುವವರು ಗುಲಾಬಿ ದಳಕ್ಕೆ ಕಲ್ಲು ಸಕ್ಕರೆ, ಪಚ್ಚಕರ್ಪೂರ ಬೆರೆಸಿ ನುಣ್ಣಗೆ ಹರಿದು ಮಾತ್ರೆಯಂತೆ ಮಾಡಿಟ್ಟುಕೊಂಡು ಆಗಾಗ ಬಾಯಿಗಿಟ್ಟುಕೊಂಡರೆ ದುರ್ವಾಸನೆ ದೂರವಾಗುತ್ತದೆ. ಕೆಮ್ಮಿನಿಂದ ಬಳಲುವವರು ಇದನ್ನು ಸೇವಿಸಬಹುದು. ಕಣ್ಣುರಿ ಇದ್ದಾಗ ಕಣ್ಣು ಕೆಂಪಗಾಗುವುದು ಸಾಮಾನ್ಯ. ಅಂಥ ಸಮಯದಲ್ಲಿ ಗುಲಾಬಿ ಹೂವಿನ ಕಷಾಯದಿಂದ ಕಣ್ಣನ್ನು ತೊಳೆಯೋದ್ರಿಂದ ಉರಿ ಕಡಿಮೆಯಾಗುವುದು. ಗುಲಾಬಿಯ ಎಸಳುಗಳನ್ನು 10 ನಿಮಿಷ ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ನೆಗಡಿ ಗುಣವಾಗುವುದು. ಇದನ್ನು ಗುಲಾಬಿ ಚಹಾ ಎಂದು ಕರೆಯುತ್ತಾರೆ. ಇದು ಮೂತ್ರವರ್ಧಕವೂ ಹೌದು. ಗುಲಾಬಿ ತೈಲವನ್ನು ಮಲಗುವ ಮುಂಚೆ ದಿಂಬಿನ ಮೇಲೆ ಸಿಂಪಡಿಸಿಕೊಳ್ಳೋದ್ರಿಂದ ಮನಸ್ಸು ಉಲ್ಲಾಸಿತವಾಗಿ ಉತ್ತಮ ನಿದ್ರೆ ಬರುತ್ತದೆ. ತಲೆನೋವಿನಿಂದ ಬಳಲುವವರು ಗುಲಾಬಿ ಎಣ್ಣೆಯನ್ನು ಹಣೆಗೆ ಲೇಪಿಸಿಕೊಳ್ಳೋದ್ರಿಂದ ಕಣ್ಣುರಿ ಕಡಿಮೆಯಾಗುತ್ತದೆ. ಕಣ್ಣಿನ ಸುತ್ತ ಇರುವ ಕಪ್ಪು ಕಲೆ ನಿವಾರಣೆಯಾಗುವುದು. ಹೀಗೆ ಗುಲಾಬಿ ಔಷಧಿಯ ಗುಣಗಳನ್ನು ಹೊಂದಿದೆ. ಇನ್ನು ಅಲಂಕಾರಿಕವಾಗಿ ಗುಲಾಬಿಯ ವಿಶೇಷತೆಯನ್ನು ನೋಡೋದಾದರೆ, ಅಲಂಕಾರಿಕ ಸಸ್ಯಗಳನ್ನು ಆಕರ್ಷಕ ಹೂಗಳಿಗಾಗಿ, ಪರಿಮಳಕ್ಕಾಗಿ ಬೆಳೆಸುತ್ತಾರೆ. ಮನೆಯ ಕೈತೋಟದಲ್ಲಿ ಬೆಳೆಯುವ ಹೂಗಳಲ್ಲಿ ಗುಲಾಬಿಯೂ ಒಂದು. ಮೊದಮೊದಲು ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿದ್ದ ಗುಲಾಬಿ ಅನಂತರದ ದಿನಗಳಲ್ಲಿ ಪುಷ್ಪಜೋಡಣೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿತು. ಇಂದು ಇದು ಸಂಸ್ಕೃತಿಯ ಅಂಗವಾಗಿ ರೂಪುಗೊಂಡಿದೆ. ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ, ಅಧಿಕಾರದಲ್ಲಿ ಪ್ರಮೋಷನ್ ಪಡೆದವರಿಗೆ, ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿ ಪ್ರಶಸ್ತಿ ಪಡೆದವರಿಗೆ ಪ್ರೀತಿಯ ದ್ಯೋತಕವಾಗಿ ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಗೌರವ ಸೂಚಿಸುತ್ತಾರೆ. ಹುಟ್ಟುಹಬ್ಬ, ವಿವಾಹ ಸಂದರ್ಭಗಳಲ್ಲಿ, ಗೃಹ ಪ್ರವೇಶಗಳಲ್ಲಿ ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಶುಭಾಶಯಗಳನ್ನು ತಿಳಿಸುತ್ತಾರೆ. ಹೂವಿನ ಬೇಡಿಕೆ ಹೆಚ್ಚಾದ್ದರಿಂದ ಪುಷ್ಪ ಕೃಷಿ ಆರಂಭವಾಯಿತು. ಇದು ರೈತರಿಗೆ ಹೆಚ್ಚು ಲಾಭ ತಂದುಕೊಡುವ ಬೆಳೆಯಾಗಿದೆ. ಈಗ ಒಟ್ಟು ಪುಷ್ಪೋದ್ಯಮದ ವಹಿವಾಟಿನಲ್ಲಿ ಗುಲಾಬಿಯದು ಸಿಂಹಪಾಲು. ಮೊದಲು ಸಾಂಪ್ರದಾಯಿಕವಾಗಿ ಬೆಳೆಯುತ್ತಿದ್ದ ಈ ಹೂವಿಗೆ ಈಗ ಆಧುನಿಕ ತಂತ್ರಜ್ಞಾನ ಬಳಕೆಯಾಗುತ್ತಿದೆ. ಆಕರ್ಷಕ ಬಣ್ಣ ಮತ್ತು ತಾಜಾತನ ಪಡೆಯಲು ಅನುವಾಗುವಂತೆ ಹಸಿರು ಮನೆಗಳ ನಿರ್ಮಾಣ, ಹವಾಮಾನಗಳಿಗೆ ಪೂರಕವಾಗಿ ಬೆಳೆಯುವುದು ಇಂದು ಸಾಮಾನ್ಯವಾಗಿದೆ. ಕರ್ನಾಟಕದಲ್ಲಿ ಗುಲಾಬಿ ಸರ್ವ ಋತು ಬೆಳೆಯಾಗಿದ್ದು ಹಾಲೆಂಡ್, ಜರ್ಮನಿ, ಅಮೆರಿಕ ಮುಂತಾದ ದೇಶಗಳಲ್ಲಿ ವಿಪುಲ ಬೇಡಿಕೆ ಇದೆ. ಪುಷ್ಪ ಪ್ರದರ್ಶನದಲ್ಲಿ ಪ್ರತಿ ವರ್ಷ ವಿವಿಧ ಬಗೆಯ ಗುಲಾಬಿಗಳು ಪ್ರದರ್ಶನಗೊಳ್ಳುತ್ತವೆ. ಹೀಗೆ ಗುಲಾಬಿ ಹೆಚ್ಚು ಬೇಡಿಕೆಯನ್ನು ತನ್ನ ಗುಣವಿಶೇಷತೆಯಿಂದ ಪಡೆದುಕೊಂಡಿದೆ. ನೈಸರ್ಗಿಕವಾಗಿ ದೊರೆಯುವ ಪುಷ್ಪಗಳನ್ನು ಬೆಳೆಯೋದ್ರಿಂದ ಲಾಭ ಮಾತ್ರವಲ್ಲ, ಆರೋಗ್ಯವೂ ಸುಧಾರಿಸುವುದು. ಪರರಾಷ್ಟ್ರದ ಹೂವು ನಮ್ಮ ಸಂಸ್ಕೃತಿಯಲ್ಲಿ ಅಚ್ಚಳಿಯದೆ ಉಳಿಯುವಂತಾಗಿದೆ ಹಾಗೂ ಪೂರಕ ವಾತಾವರಣ ಸೃಷ್ಟಿಯಾಗಿ ನಮ್ಮ ಹೂ ಎನಿಸಿದೆ. ಇದು ಗುಲಾಬಿಯ ವಿಶೇಷತೆಯಾಗಿತ್ತು. ಮತ್ತಷ್ಟು ಉತ್ತಮ ಮಾಹಿತಿಯ ನಿಮಗಾಗಿ ಹೊತ್ತು ತರುವೆ.